ಹೋಗು ಅಲ್ಲಿ ಮುಂದಕ್ಕೆ ಹೋಗು, ನೀನೇ ಕಾಣಲ್ಲ. ಸರಿನಾ ಕಾಣಿಸುತ್ತೆ? ಚೆನ್ನಾಗೇ ಕಾಣಿಸ್ತೀವಿ. ಹೋಗು ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ಇದು ಯಾವ ಅಣ್ಣ? ಇದು ಜವಳಿಗೆರೆ. ಜವಳಿಗೆರೆನಾ? ಜವಳಿಗೆರೆ ಪಂಚಾಯತ್ ನನ್ನಮಂಗಲ ಅಂತ ನಮ್ಮೂರು. ಇದಾ ನಿಮ್ಮೂರು? ನನ್ನಮಂಗಲ ಅಂದ್ರೆ 6-7 ಕಿಲೋಮೀಟರ್ ಆಯ್ತು. 6 ಕಿಲೋಮೀಟರ್. ಅಣ್ಣ ಮಾಮೂಲಿ ಒಂದು 20 ವರ್ಷದಿಂದ ಇಲ್ಲೇ ಇದು ಮಾಡ್ತಾ ಇದ್ದೀರಿ? ಮಾಡ್ತೀವಿ ಅಣ್ಣ. ಇಷ್ಟು ಸ್ಟಾರ್ಟಿಂಗು ಈ ದನಗಳು ಏನಾಯ್ತು ಸ್ಟಾರ್ಟಿಂಗು ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರ ಅಣ್ಣ ದನ? ಅಂದ್ರೆ ಆವಾಗಿಂದಾನ ಮಾಡ್ಕೊತಾ ಇದ್ದೀರಿ ನೀವು? ಅಣ್ಣ ಈಗ ನಾನು ಹೇಳೋದು ಏನಪ್ಪ ಅಂದ್ರೆ, ಇವಾಗ ನೀವು ಒಂದು ಆವ್ರೇಜು ಒಂದು 20 ವರ್ಷದಿಂದ ರನ್ ಆಯ್ತು. ಈಗ ನಿಮ್ಮ ಹತ್ರ ಸ್ಟಾರ್ಟಿಂಗು ಅವಾಗಿಂದನೂ ಇಷ್ಟೇ ದನ ಇದೆಯಾ? ಕಮ್ಮಿ ಇದು, ಇನ್ನೂ ಜಾಸ್ತಿನೂ ಇದು. ಕಮ್ಮಿ ಇದ್ವಲ್ಲ, ಒಂದು 10, 20, 30 ಈ ತರ ಮಾಡ್ತಾ ಇರ್ತೀರಿ. ಅಂದ್ರೆ ವರ್ಷಕ್ಕೆ ಒಂದ್ಸರಿ ವರ್ಷಕ್ಕೆ ಒಂದು 20-25 ಈ ತರ. ಅಣ್ಣ ಎಷ್ಟು ವರ್ಷದಿಂದ ಇದೇ ಬಿಸ್ನೆಸ್ ಅಲ್ಲಿ ಇದೇ ಇದ್ದಿದ್ದೀರ ಅಣ್ಣ? ನೀವು ಹುಟ್ಟಾಕ ಮುಂಚೆನಾ ಅಣ್ಣ? ಇವಾಗ ನಿಮ್ಗೆ ಒಂದು ಏನೊಂದು 30-40 ವರ್ಷ, 48 ವರ್ಷ, 48 ವರ್ಷದಿಂದನೂ ಇದನ್ನ ಮಾಡ್ಕೊಂಡೇ ಬರ್ತಾ ಇದೀರಿ ನೀವು. ನಿಮ್ಮ ತಂದೆ ಅವರು ನಿಮ್ಮ ತಂದೆಯಿಂದ ಕಾಲದಿಂದ ಮಾಡ್ಕೊ ಬರ್ತಾ ಇದೀರಿ, ಅವ್ರು ನಿಮ್ಮ ತಾತ ಕಾಲದಿಂದ ಮಾಡ್ಕೊ ಬರ್ತಾ ಇದೀರಿ. ಅಣ್ಣ ಇಲ್ಲಿ ಕಳ್ಸ್ಕೊಳವಲ್ಲ ಅಣ್ಣ ಇವ್ರ ಮೇಂಟೆನೆನ್ಸ್ ಏನಣ್ಣ? ಅಂದ್ರೆ ಮೇಂಟೆನೆನ್ಸ್ ಅಂದ್ರೆ ಈಗ ನೀವು ಈಗ ಇದಕ್ಕೆ ಫುಡ್ ಆಗ್ಲಿ ಮೇವಾಗ್ಲಿ ಏನ್ ಕೊಡ್ತೀರಿ? ಏನಿಲ್ಲ, ಕಾಡಲ್ಲಿ ಮೇಘ ಬರ್ತವೆ. ಕಾಡಲ್ಲಿ ಈ ಬೇಸಿಗೆಯಲ್ಲಿ ಹುಲ್ಲು ತಗೊಂತೀವಿ, ಹುಲ್ಲು ರಾಗಿ ಹುಲ್ಲು. ಒಂದು ಮೇ ಜೂನ್ ಗಂಟ ಹುಲ್ಲು ಹಾಕ್ತೀವಿ. ಜುಲೈ ತಿಂಗಳು ಬಂದ್ರೆ ಇಲ್ಲಿ ಬಂದ್ಬಿಡ್ತೀವಿ ನಾವು. ನಮ್ಮಂಗ ಮಾರ್ಚ್ ಏಪ್ರಿಲ್ ನಿಂದ ಒಣ ಹುಲ್ಲು ಹಾಕ್ತೀವಿ. ಏಪ್ರಿಲ್ ಮೇ ಜೂನ್ 3 ತಿಂಗಳು ಒಣ ಹುಲ್ಲು ಹಾಕ್ತೀವಿ. ಆಗ ಒಣಲೆಲ್ಲ ಇರ್ತವೆ ಅಂದ್ರೆ ಅವಾಗೂ ಇಲ್ಲೇ ಇರ್ತಾವ? ಇಲ್ಲ, ಅಲ್ಲಿ ಊರ ಹತ್ರ ಇರ್ತವೆ. ಊರು ಕೊಡ್ಕೊಟ್ಟಿದ್ದೀರಿ? ಜುಲೈನಿಂದ ಇಲ್ಲಿ ಫೆಬ್ರವರಿ ಗಂಟ ಇಲ್ಲಿ ಕೊಡ್ಕೊಬತ್ತೀರಿ. ಇಲ್ಲಿ ಕೊಡ್ಕೊಬತ್ತೀರಲ್ಲ ಅಣ್ಣ. ಈಗ ನೀವು ಬೆಳಗ್ಗೆ ಟೈಮು, ಈಗ ನೈಟಲ್ಲೂ ದನ ಇಲ್ಲೇ ಇರ್ತವೆ ಅಣ್ಣ. ನೀವು ಇಲ್ಲೇ ಇರ್ತೀರಾ? ನಾವು ಊರಿಗೆ ಹೋಗ್ಬಿಡ್ತೀವಿ ಅಣ್ಣ. ಇವಕ್ಕೆ ಯಾರು ಅಕಸ್ಮಾತ್ ಇಷ್ಟಿದೆಯಲ್ಲ ಪ್ರಾಣಿಗಳು, ಅಕಸ್ಮಾತ್ ಯಾವ್ದಾದ್ರು ಪ್ರಾಣಿ ಏನಾರ ಇದಕ್ಕೆ ಬತ್ತು ಅಂದ್ಕೊಳ್ಳಿ. ಇವಾಗ ಇದೇ ಕಾಡು ಇದು ಕಾಡು, ಇಲ್ಲಿ ಪ್ರಾಣಿಗಳು ಅವೇ ಅಂದ್ಕೊಳ್ಳಿ. ಈ ಪ್ರಾಣಿ ಏನಾದ್ರು ಒಳಗೆ ಬಂದರೆ ಅದು ನಿಮಗೆ ಈ ಕರಿಗೆ ಸೇಫ್ಟಿ ಏನು? ಪ್ರಾಣಿಗಳು ಒಳಗೆ ಬಂದ್ರೆ ಗುಂಪು ಐತಲ್ಲ, ಈ ಗುಂಪಿರೋ ಯಾವ ಪ್ರಾಣಿ ಬಂದ್ರು ಸೇರ್ಸಲ್ಲ. ಈ ಒಂದೊಂದು 2 ಇದ್ರೆ ಪ್ರಾಣಿಗಳು ಅಟ್ಯಾಕ್ ಮಾಡ್ತವೆ, ಚಿಟ್ಟೆ ಅವು ಇವು. ಈ ಗುಂಪಿಗೆ ಬಂದ್ರೆ ಗುಂಪಿರೋ ಬಂದು ಯಾವ ಪ್ರಾಣಿನೂ ಬರಲ್ಲ. ಅದರಿಂದ ಆಚೆ ಅಷ್ಟೇ. ಆನೆ ನೋಡಿ ಇಲ್ಲಿ ಬರ್ತೈತೆ, ಒಳಗಡೆ ಬರುತ್ತಾ ನೋಡಿ ಇಲ್ಲಿ ಹಿಂಗೆ ಲಾಸ್ಟ್ ಆಗಿ ಇಲ್ಲಿ ಸೋಲಾರ್ ಹಾಕೋರು ಇದ್ರ ಒಳಗಡೆಯಿಂದ ಬಂದಾಗ ನೋಡಿ ಇಲ್ಲಿ ಅವ್ರು ನಿಂತವ್ರಲ್ಲ, ಮಾಡ್ಕೊಂಡಂಗೆ ಆ ಕಡೆ ಆನೆ ಆ ಕಡೆ ಹೋಗ್ತೈತೆ. ಗೊತ್ತಿಲ್ಲ ನಿಮ್ಮ ಹಸಿಗೆ ಸೇಫ್ಟಿ ಹಸ್ಕೊಳ್ಳಿ ಸೇಫ್ಟಿ ಹಸ್ಕೊಳ್ಳೇನೆ. ಯಾರು ಒಳಗಡೆ ಬರೋಂಗಿಲ್ಲ. ಈಗ ಅಕಸ್ಮಾತ್ ಯಾರು ಬರ್ತಾರೆ, ಅಕಸ್ಮಾತ್ ನಾವೇನಾರ ಈಗ ಯಾರು ಇರೋ ಟೈಮಲ್ಲಿ ಒಳಗೆ ಬಂದ್ರು ಅಂದ್ರೆ, ಯಾರು ಬೇರೆ ಒಳಗೆ ಬಂದ್ರು ಅಂದ್ರೆ ತಗೊಳ್ಬಿಡ್ತಾವ ಎಲ್ಲ. ಇವಾಗ ಇವು ವರ್ಷಕ್ಕೆ ಅಣ್ಣ, ಇವಾಗ ಈ ಕರೆ ಇದೆ. ಈಗ ಎಷ್ಟು ಹಸ್ಗಳಿದ್ದಾವೆ ಅಣ್ಣ ಇಲ್ಲಿ ಟೋಟಲ್? ಒಂದು 120. ಇವಾಗ ಇವತ್ರನ್ನ 120 ಕರ್ಗೋವಲ್ಲ ಅಣ್ಣ. ಈ ಕರುಗಳನ್ನ ಇದು ಹಸುವಿನ ಜೊತೆನೆ ಬಿಡ್ತೀರಾ, ಇದೇ ಸಪ್ರೇಟ್ ಏನೋ ಬಿಟ್ಕೋತೀರಾ? ಅದು ಕಾಡಲ್ಲೇ ಕರ ಹಾಕೊಂಡು ಕಾಡಲ್ಲೇ ಇದು ಬರ್ತವೆ, ನಾವು ಹಿಡಿಯಲ್ಲ, ಹಿಡ್ಸೋದು ಇಲ್ಲ ಅವು. ಈಗ ಕರ ಹುಟ್ಟೈತಲ್ಲ, ಆಗ ಹತ್ರನೇ ಸೇರ್ಸಲ್ಲ, ಹಂಗೆ ಈಡ್ಬಿಟ್ಟು ಅವೇ ಕರ್ಕೊಂಡ್ ಹೋಗ್ತಾ ಇರ್ತವೆ, ಕರ್ಕೊಬರ್ತವೆ. ಅವೇ ಕರ್ಕೊಬರ್ತವೆ. ಈ ದೊಡ್ಡಿದ ಅಕಸ್ಮಾತ್ ಅವು ಅಲ್ಲೇ ಈಗ ಗರ್ಭ ಕಟ್ಟಿರ್ತಾವೆ ಅನ್ಕೊಳ್ಳಿ, ಅಂದ್ರೆ ಅವು ಇದಾದಾಗ ಪ್ರೆಗ್ನೆಂಟ್ ಆದಾಗ ಅವಕ್ಕೇನು ಕೇರ್ಗಿರ್ ಏನು ಮಾಡಲ್ಲ, ಅವಕ್ಕೆ ಸೌಕರ್ಯ ಮಾಡೋದು ಯಾವುದು ಮಾಡೋಕ್ಕಾಗಲ್ಲ. ಬಂದು ಇಲ್ಲ ಇದುವರೆಗೂ. ಅವಾಗಿಂದನೂ ಅದೇ ತರ ಬರ್ತಾ ಇದ್ದೀರಿ. ಇವು ಅಕಸ್ಮಾತ್ ಆದ್ಲಾಡ್ಕೊಂತವೆ, ಅವು ಏಟಿಗೆ ಬಿದ್ದಾಗ ಈ ಹುಳ ಬೀಳ್ತೈತಲ್ಲ, ಮದ್ದು ಸ್ವಲ್ಪ ಹಾಕೊಂತೀವಿ. ಅಂದ್ರೆ ಹುಳ ಬಿದ್ದಾಗ ತಿಮ್ಮಿತಾವೆಲ್ಲ ಮುಡ್ಡಿನ ಇದನ್ನ ಕೊಂಬಾಡಿಸ್ತಾವೆಲ್ಲ, ಆವಾಗ ಇದು ಮಾಡ್ತೀವಿ. ಅಣ್ಣ ಸ್ವಲ್ಪ ಸಿಂಕ್ ಮಾಡೋಣ, ಒಂಚೂರು ಸ್ಟಾಪ್ ಮಾಡಂಗೆ ಅಣ್ಣ. ಈಗ ವರ್ಷವೆಲ್ಲ ಈಗ ಇದರಲ್ಲಿ ಬರುವಂತೆ ಹಾಲಿಂದ ಲಾದಿಕನ ಹಾಲು ಕರಿಯಲ್ಲ ಅಂದ್ರೆ ಕರುಗಳಿಗೆ ಬಿಟ್ಬಿಡ್ತೀರಾ ಹಾಲ ಅಣ್ಣ? ಮತ್ತೆ ಇವ್ರನ್ನ ನಿಮ್ಗೆ ಬರುವಂತೆ ಆದಿಕ ಬೆನಿಫಿಟ್ ಏನಣ್ಣ? ಬೆನಿಫಿಟ್ ಅಂತಂದ್ರೆ ಆವಾಗಿನಿಂದ ನಮ್ಮ ವ್ಯವಸಾಯಿಕ ಗೊಬ್ಬರ
ಈ ಗೊಬ್ಬರನೇ ಯೂಸ್ ಮಾಡ್ತೀರಿ? ಈ ಗೊಬ್ಬರನೇ ನೋಡಿ ಈ ಗೊಬ್ಬರನೇ ಫುಲ್ ಎಲ್ಲ ಈ ಗೊಬ್ಬರನೇ ನಾವು ಅಂದ್ರೆ ಯಾರಿಗೂ ಬೇರೆಯವ್ರಿಗೆ ನೀವು ಮಾರಾಟಕ್ಕೆ ಕೊಡಲ್ಲ? ಮಾರ್ತೀವಿ, ನಮ್ಗೆ ಬೇಕಾದ್ರೆ ಮಾರ್ತೀವಿ. ಗೊಬ್ಬರ ನಮ್ಮ ಹೊಲಕ್ಕೆ ಹಾಕ್ಬರ್ತೀವಿ. ಆಮೇಲೆ ಒಂದು 10-15 ದಿನದಿಂದ ಒಂದು 10-15 ಥರ ಮಾರ್ತೀವಿ. ಅದೊಂದು ವರ್ಷಕ್ಕೆ ಒಂದು 20 ಈಗ ಒಂದು ಎಷ್ಟವೆ ಅಂದ್ರೆ ಸರ್ ನಿಮ್ದು 120ಕ್ಕೆ ಒಂದು 15 ಥರ ಅಷ್ಟೇ ಬರೋದು? ಇಲ್ಲ, ಅದ್ರಾಗ ಚಿಕ್ಕಗಳಿಗೆ ಒಂದು 25 ಥರ ಬರ್ತೈತೆ ವರ್ಷಕ್ಕೆ. ಒಂದು 25 ಥರ ಬರ್ತೈತೆ. 25ಲ್ಲಿ ನೀವು ಒಂದು ದೊಡ್ಡ ಅವರೇಜ್ ಇಂಗ್ಲಿಸ್ಕೊಂಡು ಅದೇ ದೊಡ್ಡ ಸೈಜು ಈಗ ಇವೆಲ್ಲ ಕರಾಕಲ್ಲ, ಇವಿಲ್ಲ, ದೊಡ್ಡ ಇವೆಲ್ಲ ಸೇರಿ 150. 120. ಈಗ ದೊಡ್ಡ ಸ್ಲವೆಲ್ಲ ಒಂದು 25. ಇವಾಗ ಈ ವರ್ಷ ಇನ್ನು ಇದಾವೆ, ಇನ್ನೊಂದು ವರ್ಷಕ್ಕೆ ಇನ್ನೊಂದು ಬ್ಯಾಚ್ ಇರ್ತವೆ. ಈ ತರ ಈ ಬ್ಯಾಚ್ ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಒಂದು ತರ ಸೈಟು ಒಂದು 25 ಥರ ವರ್ಷಕ್ಕೆ. ಹಂಗಾರೆ ನೀವು ಯಾವ್ದು ಇದ್ರಲ್ಲಿ ಹಾಲು ಮೊಸರಲ್ಲಿ ಯಾವ್ದು ಆದಿಕ ಇಲ್ಲ ಅಂದ್ರೆ ನಿಮ್ಗೆ ಗೊಬ್ಬರ ವ್ಯವಸಾಯಕ್ಕೆ ಮತ್ತೆ ಇದನ್ನ ಮಾರಾಟಕ್ಕೆ ಅದ್ರಲ್ಲೇ ನಿಮ್ಗೆ ಅಧಿಕ. ಇವಾಗ ಇಷ್ಟು ಹಚ್ಕೊಳವಲ್ಲಣ್ಣ, ಇದಕ್ಕೆ ಮೆಡಿಸಿನ್ ಏನ್ ಮಾಡ್ತೀರಿ? ಈಗ ವರ್ಷದಲ್ಲಿ ಈಗ ಹಸ್ಕೊಳಿಗೆ ಎನಿ ಟೈಮ್ ಯಾವಾಗೂ ಈಗ ಮನುಷ್ಯನಿಗೆ ಕಾಯಿಲೆ ಬರ್ತದೆ. ಈಗ ಹಸ್ಕೊಳಿಗೆ ಆರೋಗ್ಯ ಈಗ ಇಷ್ಟು ಆರೋಗ್ಯ ಹೆಲ್ತಿಯಾಗವೆ ಅಂದ್ರೆ ನೀವು ಇದ್ರ ಮೇಂಟೆನೆನ್ಸ್ ಹೆಂಗೆ ಅಂದ್ರೆ ಔಷಧಿ ಖರ್ಚಿರ್ತದೆ. ಔಷಧಿ ಏನ್ ಮಾಡ್ತೀರಿ ಅದ್ರಲ್ಲಂತೂ ನಮ್ಗೆ ಹೇಳೋಣ. ಇಲ್ಲ ಔಷಧಿ ಮಾಡ್ತೀರಾ, ಇಲ್ಲ ಕಾಡಲ್ಲೇ ಮೇಕಪ್ ಬಂದಿರೋಂಥ ಆಹಾರನೇ ಔಷಧಿನ? ನಾವು ಔಷಧಿ ಇದುವರೆಗೂ ಆ ಥರ ಹಾಕಿಲ್ಲ. ಕಾಡಲ್ಲಿ ಮೇಕಪ್ ಬರೋದೆ, ಕಾಡಲ್ಲಿ ಹೋಗೋದೆ. ತಾನೇ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಯಾವ ಒಂದು ಡಾಕ್ಟ್ರ್ ಕರ್ಕೊಂಡು ಒಂದು ಇಂಜೆಕ್ಷನ್ ಮಾಡ್ತೀವಿ ಅಷ್ಟೇ. ತಾನೇ ಮುಗಿಲ್ಲ ಅಂದರೆ ಸಣ್ಣ ಪಣ್ಣ ಅವಕ್ಕೆಲ್ಲ ನಾವೇನು ಮಾಡಲ್ಲ. ಇವಾಗ ನೀವು ಹೇಳಿದ್ರಿ ಯಾವ್ದಾರು ಒಂದು ಹೊಸ ಆದ್ಬಿಟ್ಟು ತಿಂದು ಬಿಟ್ರೆ ಅಕಸ್ಮಾತ್ ಅದನ್ನ ಯಾವ ಟ್ರೀಟ್ಮೆಂಟ್ ಮಾಡಲ್ಲ ನೀವು? ಅದು ಸ್ವಲ್ಪ ಮುದ್ದು ಹಾಕೋತೀವಿ, ಅದು ಮುದ್ದು ಹಾಕಿದ್ರೆ ವಾಸಿ ಆಗೋಗುತ್ತೆ. ನೀವು ಹಿಂಗೆ ಬನ್ನಿ, ನೀವು ಹಿಂಗೆ ಬರೋಣ ಅಣ್ಣ. ಇವಕ್ಕೆ ಯಾವ ಹಗ್ಗನೂ ಹಾಕಿಲ್ಲ, ನೀವು ಮುಗ್ದರನೂ ಹಾಕಲ್ಲ. ಈ ವರ್ಷ ಮೊತ್ತ ಕಾಲ ಇದೇ ಥರ ಇರ್ತಾವ ಇವು. ಅಕಸ್ಮಾತ್ ಕಾಡಲ್ಲಿ ಬಿಡ್ತೀರಿ ಅನ್ಕೊಳ್ಳಿ, ಎಲ್ಲ ದನಗಳು ಕಾಡಲ್ಲಿ ಬಿಡ್ತೀರಿ. ಕಾಡಲ್ಲೇ ಕರಗಿರಿ ಹಾಕೊಂಡಾಗ ಏನು ಮಾಡ್ತೀರಿ? ಒಂದು ದಿವಸ 2 ದಿವಸ 3 ದಿವಸ ಅಲ್ಲೇ ಮನಸ್ಬಿಡ್ತವೆ. ಆಮೇಲೆ ಸ್ವಲ್ಪ ಶಕ್ತಿ ಬಂದ್ಮೇಲೆ ಕರ್ಕೊಂಡ್ಬಿಡ್ತಾರೆ. ಅಲ್ಲಿ ಗಂಟೆ ಹೊಸ ಅಲ್ಲೇ ಅದ್ರ ಜೊತೆ ಇರುತ್ತೆ. ಅದು ಕರನ್ ಬಿಟ್ಬಿಟ್ಟು ಅಕ್ಕಿ ಬಂದ್ಬಿಡ್ತೈತೆ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಕೂತ್ಬಿಟ್ಟು ಆದಷ್ಟು ಬೇಗ ನಾನು ಅಷ್ಟೇ ಕರೆ ಅಲ್ಲೇ ಇರ್ತದೆ ಅನ್ಕೊಳ್ಳೋಣ. ಅಕಸ್ಮಾತ್ ಯಾವ್ದಾರ ಒಂದು ಪ್ರಾಣಿ ಬತ್ತು, ಈಗ ಕಾಡಿಲ್ಲ ಅಂದ್ಮೇಲೆ ಪ್ರಾಣಿಗಳು ಇದ್ದೇ ಇರ್ತವೆ. ಅದು ಹೇಳಕ್ಕಾಗಲ್ಲ. ಆದ್ರೂ ಆ ತರ ಎಲ್ಲೂ ಆಗಿಲ್ಲ. ಒಂದ್ 2 ದಿವಸ 3 ದಿವಸ ಇದ್ದು ಕರ್ಕೊಬರ್ತವೆ. 2 ದಿವಸ 3 ದಿವಸ ಇದ್ದು ಕಾಡಲ್ಲೇ ಇರ್ತಾವ. 3 ದಿವಸ ಪರವಾಗಿಲ್ಲ, ಗ್ರೇಟ್ ಅನ್ಬೇಕು. ಈ ಹೊಸಗಳಿಗೆ ಸ್ವಲ್ಪ ಶಕ್ತಿ ಬಂದಾದ್ಮೇಲೆ ಹಸನೇ ಹೋಗಿ ಮತ್ತೆ ಕರ್ಕೊಬರ್ತದೆ. ಎಷ್ಟು ನಿಮಿಷ ಆಯ್ತಾನ? ಮಾತಾಡಿ ನಿಮ್ಮ ಪಡ್ ನೀನು ಮಾತಾಡ್ಕೊ ಬಿಡು. ಹಂಗೆ ರೇಟಿಂಗ್ ಎಲ್ಲ ಹೋಲಿ ಎಲ್ಲ ಐತೆ ಗುಳಿ. ಅದು ಇಲ್ಲಿಗೆ ಗೊತ್ತದ ಈಗ ಅಣ್ಣ? ಅಲ್ಲ ಸಿಂಕ್ ಮಾಡ್ಕೋತಿಯಾ? ಅಲ್ಲಿ ಗುಳಿ ನೋಡ್ಕೋ ಬಾ. ಒಳ್ಳೆ ಗುಳಿ ಬರ್ತದೆ.